ನಮಸ್ಕಾರ ಮನೋಜ್ ಅವರಿಗೆ. ನಮಸ್ಕಾರ ಸರ್, ಬನ್ನಿ. ನಮಸ್ಕಾರ ನಮಸ್ಕಾರ. ಚೆನ್ನಾಗಿದ್ದೀರಾ? ಇವರು ನಿಮ್ಮ ಪಾಪು. ಪಾಪು ಏನು ಹೆಸರು? ರಿತ್ವಿಕ್ ಅಂತ. ಇವರು ನಿಮ್ಮ ತಾಯಿಯವರು ತಮ್ಮ ಹೆಸರು? ವಿಜಯಲಕ್ಷ್ಮಿ. ಓಕೆ. ನೀವು ಇಲ್ಲಿ ಪೇಂಟಿಂಗ್ ಎಲ್ಲ ಕಾಣ್ತಾ ಇದೆ. ಹೌದೌದು. ಇದೆಲ್ಲ ಯಾರು ಮಾಡಿದ್ದಲ್ಲ? ನನ್ನ ತಮ್ಮ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನಿಮ್ಗೆ ಎಷ್ಟು ಅಣ್ಣ ತಮ್ಮಂದ್ರು? ನಾವು 3 ಜನ. ಎಲ್ಲರೂ ಆರ್ಟಿಸ್ಟೇ? ಹೌದು, ಎಲ್ಲರೂ ಆರ್ಟಿಸ್ಟ್. ಇದಕ್ಕೆ ಕಾರಣ ಏನು? ಕಾರಣ ಅಂದ್ರೆ ನಮ್ಮ ತಂದೆಯವರು ಆರ್ಟಿಸ್ಟು. ಅವರು ಸೈನ್ ಬೋರ್ಡ್ ಆರ್ಟಿಸ್ಟ್ ಆಗಿಲ್ಲ? ಅವರು ಎಲ್ಲ ಈ ಫೈನ್ ಆರ್ಟ್ ಮಾಡೋದು ಆ ಥರ ಎಲ್ಲ ಬೋರ್ಡು, ಬ್ಯಾನರ್ಸು, ಮತ್ತೆ ಫೈನ್ ಆರ್ಟ್ಸ್ ಎಲ್ಲ ಮಾಡ್ತಿದ್ರು. ಪೋರ್ಟ್ರೇಟ್ ಎಲ್ಲ. ಎಲ್ಲಿ ಮಾಡ್ತಿದ್ರು ಅವ್ರು? ಮೈಸೂರಲ್ಲ. ಎಲ್ಲಿ ಅರಮನೆಯಲ್ಲಿ ಇದ್ರ? ಏನು ಅವ್ರ ಹೆಸರೇನು? ಅವ್ರು ಮಂಜುನಾಥ್ ಅಂತ. ಓಕೆ. ಅವರು ತೀರಿ ಹೋಗಿ ಎಷ್ಟು ವರ್ಷ ಆಯ್ತು ಅವರು? ಆಯ್ತು ಸರ್, ಅಲ್ಲಿ ಒಂದು 30 ವರ್ಷ ಆಯ್ತು. ಹೌದಾ? 30. ನೀವು ವೃತ್ತಿಯಲ್ಲಿ ಏನು ಮಾಡ್ತಿದ್ರಿ ಈಗ? ಸರ್ ನಾವು ಈಗ ITI ಮಾಡಿಕೊಂಡು ಡಿಪ್ಲೊಮಾ ಮಾಡ್ಕೊಂಡು. ITI ಮಾಡಿದ್ರಿ? ನಿಮ್ಮ ಊರು ನಮ್ದು ತುಮಕೂರು ಹತ್ರ, ತುಮಕೂರು ಡಿಸ್ಟಿಕ್, ತುಮಕೂರು ತಾಲೂಕು ಪಕ್ಕದಲ್ಲಿ ಹೆಬ್ಬೂರು ಅಂತ, ಅದರ ಪಕ್ಕದಲ್ಲಿ ಹಳ್ಳಿ ಕೊಡಿಮುದ್ನಹಳ್ಳಿ ಅಂತ. ಓದಿತ್ತಲ್ಲ ಅಲ್ಲೇನೆ ಸ್ಕೂಲ್ಗಳೆಲ್ಲ. SLC ಆದ್ಮೇಲೆ ನೀವು ಚಿತ್ರಕಲೆ ಯಾವಾಗಿಂದ ಸ್ಟಾರ್ಟ್? ನಿಮ್ಮ ತಂದೆಯೊಟ್ಟಿಗೆ ನಾವು ಚಿಕ್ಕದ್ರಿಂದನೇ ನಮ್ಗೆ 5 ವರ್ಷದಿಂದಾನೇ ನಮ್ಗೆ ಪ್ರಾಕ್ಟೀಸ್ ಇತ್ತು. ತಂದೆ ಹೇಳ್ಕೊಡಾರಲ್ಲ, ಹಂಗ ಅವಾಗ್ಲೇನೆ ಪ್ರಾಕ್ಟೀಸ್ ಇತ್ತು. ಅವರು ಪೋರ್ಟ್ರೇಟ್ ಮಾಡ್ತಿದ್ರು? ಪೋರ್ಟ್ರೇಟ್ ಮಾಡೋರು, ಬೋರ್ಡು, ಬ್ಯಾನರ್ಸ್. ಅವ್ರು ಎಲ್ಲಿ ಕಲ್ತಿದ್ದಾರೆ? ಅವ್ರು ಎಲ್ಲಿ ಕಲ್ತಿದ್ರು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಅವ್ರ ಕಡೆಯಿಂದ ತುಂಬಾ ಜನ ಕಲ್ತಿದ್ದಾರೆ. ಹಂಗಾಗಿ ನಮ್ಗೆ ಅವ್ರ ತಂದೆ ಏನು ಕಲ್ತಿದ್ದಾರೆ? ಸ್ಕೂಲ್ಗೆ ಹೋಗಿಲ್ಲ ಅವರು? ಇಲ್ಲ, ಸ್ಕೂಲ್ಗೆ ಮುಂಚೆನೇ ಅದು ಆಬಿ ಥರ ಬಂದ್ಬಿಟ್ಟಿದೆ. ಅದು ಬಂದಾದ್ಮೇಲೆ ಅವರು ಕೆಲವು ಡ್ರಾಯಿಂಗ್ ಡಿಪ್ಲೊಮಾ ಮಾಡಿದ್ದಾರೆ. ನಿಮ್ಮ ತಂದೆಯವರು ಮಾಡಿದ್ದಾರೆ? ತುಮಕೂರಲ್ಲಿ ಮಾಡಿದ್ರು. ಹಂಗಾಗಿ ಆಮೇಲೆ ಅವರು ಈ ಬೋರ್ಡು, ಬ್ಯಾನರ್ಗಳು ಮತ್ತೆ ಪೋರ್ಟ್ರೇಟ್ ಅಲ್ಲೇನೆ ಅವ್ರಿಗೆ ಜಾಸ್ತಿ ಆಸಕ್ತಿ. ಹಂಗಾಗಿ ನಮ್ಮ ತಂದೆ ಆರ್ಟಿಸ್ಟ್ ಆಗಿರೋದ್ರಿಂದ ನಮ್ಗೆ ಮಕ್ಳಿಗೂ ಅದು. ನೀವು ಮಧ್ಯದವ್ರ? ನಾನು ದೊಡ್ಡವ್ರು. ದೊಡ್ಡ. ನಿಮ್ಮ ತಮ್ಮ ಅವರು ಈಗೇನ್ ಮಾಡ್ತಾರೆ? ಅವರು ಜಾಬ್ ಮಾಡಿ 35 ವರ್ಷ. ಹೌದು. ನಮ್ಮ ತಮ್ಮನಿಗೆ? ಇನ್ನೊಬ್ರಿಗೆ ಅವ್ರಿಗೆ ಈಗ 32 ವರ್ಷ. ಅವರು ಆರ್ಟ್ ಮಾಡ್ತಾ ಇದ್ದಾರೆ? ಅವರು ಆರ್ಟ್ ಅಂದ್ರೆ ಇದೆ, ಬಟ್ ಅವ್ರು ಈಗ ಅದು ರೂಢಿ ಇಲ್ಲ. ಇನ್ನೊಬ್ರು ಚಿಕ್ಕವರು, ಅವ್ರು ಸಚಿನ್ ಅಂತ. ಅವ್ರಿಗೀಗ ಒಂದು 28 ವರ್ಷ. ಅವರು ಈಗ ಫುಲ್ ಅವರು ಆರ್ಟಿಸ್ಟ್ ಈಗ. ಎಲ್ಲಿ? ಊರಲ್ಲಿ? ಇಲ್ಲ, ಇಲ್ಲೇ ಗಣಪತಿ ನಗರದಲ್ಲಿ, ಇಲ್ಲೇ ಪಕ್ಕದಲ್ಲಿ. ಏನು ಆರ್ಟ್ ಮಾಡ್ತಾರೆ ಅವರು? ಫೈನ್ ಆರ್ಟ್. ಫೈನ್ ಆರ್ಟ್ಸ್. ಅವರು ಆರ್ಟ್ ಎಕ್ಸಾಮ್ ಇದೆಲ್ಲ ಕೂತ್ಕೊಂಡಿದ್ದಾರೆ? ಡಿಪ್ಲೊಮಾ ಎಲ್ಲ ಮಾಡಿದ್ದಾರೆ? ಇಲ್ಲ, ಅವ್ರೇನು ಮಾಡಿಲ್ಲ. ಅದೇ ನಮ್ಗೆ ಹಿಂಗ್ ಬಂದೆ ಯಾವ ತಂದೆಯವ್ರ ಕಡೆಯಿಂದ ಬಂದಿರೋದು, ಇದು ಒಂದು ಗಿಫ್ಟ್ ತರ. ಅವ್ರು ನಮ್ಗಿನ ಚೆನ್ನಾಗಿ ಮಾಡ್ತಾರೆ. ಇವರೆಲ್ಲ ಅವ್ರು ಮಾಡಿರೋದೇನೆ. ನಾವು ಮಾಡ್ತೀವಿ, ಬಟ್ ನನ್ಗೆ ಜಾಸ್ತಿ ಅದರಲ್ಲಿ ಆಸಕ್ತಿ ಇಲ್ಲ. ನಮ್ಗೆ ಈ ಸಿಮಿಟ್ರಿಕ್ಸ್ ಅಂತ ಕಂಪನಿಯಲ್ಲಿ ಇದ್ದೀರಿ ನೀವು? ಎಷ್ಟು ವರ್ಷ ಆಯ್ತು ಸೇರಿ? ಇದು ಫಸ್ಟ್ ಕಂಪನಿ ನಿಮ್ದು? ಇಲ್ಲ, ತುಂಬಾ ಕಡೆ ಮಾಡಿದ್ದೀನಿ. ಎಲ್ಲೆಲ್ಲ ಮಾಡಿದ್ರಿ? ನೆಲಮಂಗಲ ಕಡೆ ಒಂದು 2-3 ಕಡೆ ಮಾಡಿದ್ದೀನಿ. ತಿರ್ಗಿ ಅದಾದ್ಮೇಲೆ ಜಾರಳಿ, ಇಲ್ಲಿ ಬೆಂಗಳೂರು ಈ ಪೀಣ್ಯದಲ್ಲಿ ಮಾಡಿದ್ದೀನಿ, ತುಮಕೂರಲ್ಲೂ ಮಾಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಸಿಮಿಟ್ರಿಕ್ಸ್ ಅಲ್ಲಿ ಒಂದು 15 ವರ್ಷದಿಂದ ಅಲ್ಲಿ ಮಾಡ್ಕೊಂಡು ಬಂದಿದ್ದೆ. ನಿಮ್ಮನ್ನ ಒಂದು ಗುರುತಿಸಿ ನಿಮ್ಮನ್ನ ಅಮೆರಿಕಕ್ಕೂ ಕಳಿಸಿದ್ದಾರೆ? ಹೌದು. ಅಲ್ಲಿ ಅಮೆರಿಕದಲ್ಲಿ 1.5 ತಿಂಗಳಿದ್ರೆ? ಅಲ್ಲಿ 1.5 ತಿಂಗಳು. ಅದು ಏನು ಕಂಪನಿ? ಸಿಮಿಟ್ರಿಕ್ಸ್ ಎಂಬುದು ಏನು ಕಂಪನಿ? ಅದು ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಅದು ಈಗ SPM ಮಿಷಿನ್ಸ್ ಅಂತ, ಅಂದ್ರೆ ನಮ್ಮ ಸ್ಪೆಷಲ್ ಪರ್ಪಸ್ ಮಿಷಿನ್. ಹಂಗಾಗಿ ಅವ್ರು US ಗೂ ಕೆಲವೊಂದು ಮಿಷಿನ್ ಕೊಟ್ಟಿದ್ವಿ. ಅಲ್ಲಿ ಇನ್ಸ್ಟಾಲೇಷನ್ಗೆ ನಮ್ಗೆ ಕರೆದಾಗ ಅವಾಗ ಅಲ್ಲಿ ಒಂದು ಕೊರೋನಾ ಆಗೋ ಮೊದಲ? ಕೊರೋನಾ ಆಗೋದಕ್ಕಿಂತ ಮುಂಚೆ. ಕೊರೋನಾ ನಾವು ಬಂದ್ವಿ. ಹೋಗಿದ್ರಿ ನೀವು? ಯಾವ ಏರಿಯಾಕ್ಕೆ ಹೋಗಿದ್ರಿ? ಅಲ್ಲಿ ಹೊವಾಯೋ ಅಂತ, ನಾರ್ತ್ ಕ್ಯಾಂಟನ್ ಅಲ್ಲಿದ್ರಿ ಹತ್ರ. ಮತ್ತೆ ಬೇರೆ ದೇಶಗಳಿಗೆ ಹೋಗಿದ್ರಿ? ಚೀನಾಗ 1-2 ಸತಿ ಹೋಗಿದ್ದೆ. ಅಲ್ಲಿ ಎಲ್ಲ ನಿಮ್ಮ ಕಂಪನಿಯ? ನಮ್ಮ ಕಂಪನಿ ಅಲ್ಲಿಂದ ಹೋಗಿತ್ತು. ಅಲ್ಲೂ ಮಿಷಿನ್ಗಳೆಲ್ಲ ಕಳಿಸ್ತೀವಲ್ಲ, ಮಿಷಿನ್ ನಮ್ಮ ಕಂಪ್ನಿಯಿಂದ ಕಳಿಸ್ತೀವಲ್ಲ, ಅಲ್ಲಿ ಇನ್ಸ್ಟಾಲೇಷನ್ಗೆ ನಾವು ಹೋಗ್ಲೇಬೇಕು. ಅಲ್ಲಿ ಹೋಗಿ ಅವ್ರಿಗೆ ಡೆಮೋ ಮಾಡಿ ಯಾವ ಥರ ಮಿಷಿನ್ಸ್ ಯಾವ ಥರ ಇದೆ, ಯಾವ ಥರ ರನ್ ಆಗುತ್ತೆ ಅಂತ ಒಂದು ಡೆಮೋ ಮಾಡಿಬಿಟ್ಟು ಬರೋದು. ಓಕೆ. ನೀವು ಒಳ ಮನಸ್ಸು ಅಂತ ಅಂದ್ರೆ ನೀವು ಒಳ ವಿಸ್ಮಯ. ಒಳ ವಿಸ್ಮಯ. ಈ ವಿಸ್ಮಯದಲ್ಲಿ ನೀವು ಹಲವಾರು ವಿಡಿಯೋಗಳನ್ನು ಮಾಡ್ತೀರಿ. ಹೌದೌದು. ನೀವು ಆರ್ಟ್ ಮಾಡ್ತೀರಿ. ನಮಗೆ ಇದರ ಕುತೂಹಲ ಏನಂದ್ರೆ ಇದೊಂದು
ಎನಿಮೇಷನ್ ಸಾಫ್ಟ್ವೇರ್. ಹೌದೌದು. ಈ ಎನಿಮೇಷನ್ ಅಲ್ಲಿ ಜೋಕನ್ನು ಮಾಡ್ಬೋದು ಅಥವಾ ಸೀರಿಯಸ್ ಮಾಡ್ಬೋದು. ಹೌದು, ಎಲ್ಲಾನು ಕೂಡ ಮಾಡ್ಬೋದು. ನೀವು ನಮ್ಗೆ ಆ ಇದರದ್ದು ಸ್ವಲ್ಪ ಅದರ ಮಾಹಿತಿಗಳನ್ನು ಕೊಡಿ. ಹೌದೌದು, ಕೊಡ್ತೀನಿ. ಅದೇ ನಾವು ಆರ್ಟಿಸ್ಟ್ ಅಲ್ವಾ, ಅದಕ್ಕೆ ರಿಲೇಟೆಡ್ ಒಂದು ಸ್ವಲ್ಪ ಅಡ್ವಾನ್ಸ್ ಅಂದರೆ ಒಂದು ಸ್ವಲ್ಪ ಅನಿಮೇಷನ್, ಕಾರ್ಟೂನ್ ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಆಸಕ್ತಿ ಇರೋದ್ರಿಂದ ನಾವು ಅದ್ರ ಬಗ್ಗೆನೂ ಸ್ವಲ್ಪ ಕಲಿಯೋಣ ಅಂತ ಅಂದ್ಕೊಂಡು ಅನಿಮೇಷನ್ ಕೋರ್ಸ್ಗೆ ಸೇರ್ಕೊಂಡು ಈಗ ಒಂದು 6-7 ವರ್ಷದ ಹಿಂದೆ ಇಲ್ಲೇ ಬೆಂಗಳೂರು ಬಗಲುಂಟೆಯಲ್ಲಿ ಸೇರಿಸ್ಕೊಂಡು ಅಲ್ಲಿ ಕೋರ್ಸ್ ಮಾಡಿದೆ. ಒಂದು 6 ತಿಂಗಳು 8 ತಿಂಗಳು ಕೋರ್ಸ್ ಇತ್ತು. ಇದು ನಿಮ್ಮ ಕೆಲಸಕ್ಕೆ ಏನು ಸಂಬಂಧ ಇಲ್ಲ? ಇಲ್ಲ, ಸಂಬಂಧ ಇಲ್ಲ. ಇದು ನಮ್ದು ಆಬಿ ಸಪ್ರೇಟ್ ಇದೆ. ಅದು ಮಾಯಾ ಏನೆಲ್ಲ ಅದು ಸಾಫ್ಟ್ವೇರ್ ಅಲ್ಲಿ ಮಾಯಾದಲ್ಲಿ ಹೇಳ್ಕೊಟ್ರು. ಅದು ಮಾಯಾ ಅಂದ್ರೆ ಅದೊಂದು 3D ಸಾಫ್ಟ್ವೇರ್. ಅದ್ರಲ್ಲಿ ನಮ್ಗೆ ಹೇಳ್ಕೊಟ್ರು. ಅದನ್ನ ನಾವು ಕಲ್ತಾದ್ಮೇಲೆ ಮೊದಲು ಫೋಟೋಶಾಪ್ ಎಲ್ಲ ನಿಮ್ಗೆ ಗೊತ್ತಿತ್ತು? ಇಲ್ಲ, ಏನು ಸಾಫ್ಟ್ವೇರ್ ಬಗ್ಗೆ ಏನು ಅಷ್ಟು ನಾಲೆಜ್ ಇರಲಿಲ್ಲ. 3D ಯಲ್ಲೇ ನಿಮ್ಗೆ ಯಾಕೆ ಆಸಕ್ತಿ ಬಂತು? 3D ನಲ್ಲಿ ಅಂದ್ರೆ ನಾನು ಕೆಲವೊಂದು ವಿಡಿಯೋಗಳು ನೋಡ್ತಿದ್ದೆ. ಬಟ್ ಈ ಕಾರ್ಟೂನ್ ಎಲ್ಲ ಬರೋದಲ್ಲ, ಈ 2D ಕಾರ್ಟೂನು, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಅದೇನಕ್ಕೆ ಇಂಟ್ರೆಸ್ಟ್ ಅಂದ್ರೆ ಈ 2D ಕಾರ್ಟೂನ್ ಮಾಡೋದೇನೆ ಈ ಡ್ರಾಯಿಂಗ್ ಇಂದ. ಯಾವ 2D? ಮಿಕ್ಕಿ ಮೌಸ್ ಯಾವ್ದ್ರಿಂದ? ಹೌದು, ಮಿಕ್ಕಿ ಮೌಸ್ ಬರ್ತವೆ, ಟಾಮ್ ಅಂಡ್ ಜೆರಿ ಬರ್ತವೆ. ಅದೆಲ್ಲ ವಿಡಿಯೋಗಳು ನೋಡ್ತಿರ್ಬೇಕಾದ್ರೆ ಅವಾಗೆಲ್ಲ ಈಗೆಲ್ಲ ಸಾಫ್ಟ್ವೇರ್ ಇದಾವೆ. ಈ 2D ಅನಿಮೇಷನ್ ಆಗಿನ ಕಾಲದಲ್ಲೇನೆ ಅವರು ಡ್ರಾಯಿಂಗ್ ಒಂದು ಪೇಪರ್ ಅಲ್ಲಿ ಡ್ರಾಯಿಂಗ್ ಮಾಡಿ ಅದನ್ನ ಮೂವಿ ಮಾಡೋರು ಕಾರ್ಟೂನ್. ಇದ್ರ ಬಗ್ಗೆ ನೀವು ಯಾವ್ದ್ರಲ್ಲಿ ತಿಳ್ಕೊಂಡಿದ್ರಿ? ಯೂಟ್ಯೂಬ್ ಅಲ್ಲೇನೆ. ಯೂಟ್ಯೂಬ್ ಯಾಕಂದ್ರೆ ಯೂಟ್ಯೂಬ್ ಬಿಟ್ಟು ನಮ್ಗೆ ಇನ್ನೇನ್ ಬೇರೆ ಇನ್ಫಾರ್ಮೇಶನ್ ಯಾವ್ದು ಪ್ಲಾಟ್ಫಾರ್ಮ್ ಇರ್ಲಿಲ್ಲ. ಯೂಟ್ಯೂಬ್ ಅಲ್ಲೇನೆ ನಾವು ಅದನ್ನ ತಿಳ್ಕೊಂಡಿದ್ದು. ನೀವು ಆ 2D ಅನಿಮೇಷನ್ ಅನ್ನ ಟ್ರೈ ಮಾಡಿಲ್ವಾ ನೀವು? ಮಾಡಿದೀವಿ ಸರ್. ಯಾವ್ದು ಪೇಪರ್ ಅಲ್ಲಿ ಇಟ್ಕೊಂಡು? ಪೇಪರ್ ಅಲ್ಲೂ ಮಾಡಿದೀವಿ, ಅದು ಸಾಫ್ಟ್ವೇರ್ ಅಲ್ಲೂ ಮಾಡಿದೀವಿ. ಪೇಪರ್ ಇಟ್ಟುಕೊಂಡು ಮಾಡಿದಿರಿ? ಅದು ಅಂದ್ರೆ ಬೇಸಿಕ್ ಅಂದ್ರೆ ಪೇಪರೇನೆ ಅದರಲ್ಲಿ ಮಾಡಿದೆ ಅಂತ. ನಿಮ್ಮ ಹತ್ರ ಲೈಟ್ ಬಾಕ್ಸ್ ಅಲ್ಲಿ ಇತ್ತ ನಿಮ್ಮಲ್ಲಿ? ಇಲ್ಲ, ಲೈಟ್ ಬಾಕ್ಸ್ ಏನಿರ್ಲಿಲ್ಲ. ಪೇಪರ್ ಅಲ್ಲೇನೆ ಜಸ್ಟ್ ಈ ತರ ಹಿಂಗ್ ಪೇಪರ್ ನಾವೀಗ ಒಂದು ವೈಟ್ ಪೇಪರು, ಇದು ನಾವು ಎಲ್ಲಿ ಫ್ರೇಮ್ಗಳು ಅಂತ ಬರ್ತವೆ. ಈ ಒಂದು ಸೆಕೆಂಡ್ಗೆ 12 ಫ್ರೇಮ್, 16 ಫ್ರೇಮ್, 24 ಫ್ರೇಮ್ ಮಾತ್ರ ಬರ್ತವೆ. ಈಗ ಒಂದು ಸೆಕೆಂಡ್ಗೆ 24 ಫ್ರೇಮ್ ಅಂದ್ರೆ 24 ಫೋಟೋಗಳು ಬರ್ತವೆ, ಚಿತ್ರಗಳು. ಅದೇ ಫ್ಲಿಪ್ ಬಾಕ್ಸ್ ಅಂತ ಮಾಡಿದಿರಿ ನೀವು? ಅಂದ್ರೆ ಆ ತರ ಎಲ್ಲ ಮಾಡಕ್ ಹೋಗಿಲ್ಲ, ಜಸ್ಟ್ ಪ್ರಾಕ್ಟೀಸ್ ಮಾಡದೆ. ಬಟ್ ಅದನ್ನ ನಾನು ಕಲಿಬೇಕು ಅಂತ ಆಸಕ್ತಿ ಇತ್ತು ಅದನ್ನ. ಬಟ್ ಅದು ತುಂಬಾನೇ ಫ್ಲಿಪ್ ಬಾಕ್ಸ್ ಅಲ್ಲಿ ಆಗುತ್ತೆ ಅಂತ ನಿಮ್ಗೆ ಯೂಟ್ಯೂಬ್ ಇಂದ ಗೊತ್ತಾಯ್ತಾ? ಯಾರಾದ್ರೂ ಫ್ರೆಂಡ್ ಇಂದ ಹೇಳಿ? ಇಲ್ಲ, ನಾನೇನು ಕಲ್ತಿದ್ದೀನಿ ಅದೆಲ್ಲ ನನ್ನ ಓನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ ಅದನ್ನ ಟ್ರೈ ಮಾಡಿದ್ರಿ. ಅದಕ್ಕೋಸ್ಕರ ನೀವು ಮಾಯಾ ಸಾಫ್ಟ್ವೇರ್ ಕೋರ್ಸ್ಗೆ ಹೋದ್ವಿ. ಬಟ್ ಅಲ್ಲಿ ಯಾವ ಇಸ್ವಿಯಲ್ಲಿದೆ? ಅದು 2015-16 11 ವರ್ಷದ ಹಿಂದೆ. ಆಗ ಎಷ್ಟು ಕೊಟ್ಟಿದ್ರಿ? ಅವಾಗ 25-30 ಸಾವಿರ ಕೊಟ್ಟಿದ್ದೆ ಕೋರ್ಸ್ಗೆ. ಎಷ್ಟು ತಿಂಗಳಿಗೆ? ಅದು 8 ಮಂತ್ಸ್ಗಿನ ಇತ್ತು, 8 ತಿಂಗಳಿಗಿತ್ತು. ಬಟ್ ನಾವು ಕೋರ್ಸ್ ಮುಗಿಯೋಷ್ಟು 1 ವರ್ಷ ಆಗಿತ್ತು. ಕೆಲ್ಸಕ್ಕೆ ಹೋಗಿ ಸಂಜೆ ಟೈಮಲ್ಲಿ ನಾನು ಕ್ಲಾಸ್ ಕೊಡ್ತಿದ್ದೆ. ಹಂಗಾಗಿ ಕೆಲವೊಂದು ರೆಗ್ಯುಲರ್ ಆಗಿ ಡೈಲಿ ಆ ಥರ ಹೋಗೋದಕ್ಕೂ ಕಷ್ಟ ಇರ್ತದೆ. ಹಂಗಾಗಿ ನಾವು 8 ತಿಂಗಳು ಕೋರ್ಸ್ನ ನಾವು ಒಂದು ವರ್ಷ ಮುಗಿಸಿ 1 ವರ್ಷದಲ್ಲಿ. ಎಕ್ಸ್ಟ್ರಾ ಚಾರ್ಜ್ ಇತ್ತಾ? ಇಲ್ಲ, ಅಷ್ಟೇ ಹಣ? ಇಲ್ಲ, ಅಷ್ಟೇ. ಅದರಲ್ಲಿ ಅವರು ಕೆಲವೊಂದು ಅವ್ರಿಗೆ ಅವ್ರದ್ದು ಯಾವ ಥರ ರೂಲ್ಸ್ ಇರುತ್ತೆ ಆ ಥರದ್ದು ಅವ್ರು ಹೇಳ್ಕೊಟ್ರು. ಯಾವ ಸಾಫ್ಟ್ವೇರ್ ಅಂಗಡಿ ಅದು? ಅದು ಮಾಯಾ. ನಾನು ಕಲ್ತಿದ್ದು ಸಾಫ್ಟ್ವೇರ್ ಮಾಯಾ. ಬಟ್ ಇನ್ಸ್ಟಿಟ್ಯೂಟ್ ಹೆಸರು ಅದು ಏನೋ ಕ್ಯಾಟ್ ಸೆಂಟರ್ ಏನೋ ಇದೆ, ಅದು ನಮ್ಗೆ ಅಷ್ಟು ಮರ್ತಿದ್ದೆ. ಆಗ ನಿಮ್ಮ ಸಹೋದ್ಯೋಗಿಗಳ ಪಾಠಿಗಳು ಎಷ್ಟು ಜನ ಇದ್ರು ಆಗ? ಅಂದ್ರೆ ನಮ್ಮ ಕಂಪ್ನಿ ಅಲ್ಲ, ಈ ಮಾಯಾ ಕಲಿಯುವಾಗ ಎಷ್ಟು ಜನ ಇದ್ರು? ನಾನು ಒಬ್ಬನೇ ಕಲಿತಿತ್ತಲ್ಲ. ಒಬ್ಬನೇ ನಾನು ಸ್ಟೂಡೆಂಟ್. ಅವರಿಗೆಲ್ಲ ನಾಲೆಜ್ ಇತ್ತು ಅದ್ರ ಬಗ್ಗೆ? ಅದು ಟೀಚರ್ ಇದ್ರು ಒಬ್ರು, ಅವರು ಅದ್ರ ಬಗ್ಗೆ ನಾಲೆಡ್ಜ್ ಇತ್ತು, ಅವರೇ ನಮ್ಗೆ ಟೀಚ್ ಮಾಡ್ತಿದ್ರು. ಬಟ್ ಬೇರೆಯವರೆಲ್ಲ ಬರ್ತಿದ್ರು. ಬೇರೆಯವರೆಲ್ಲ ಈ ಇಂಡಸ್ಟ್ರಿಯಲ್ ಅಂದ್ರೆ ಈಗ ಮೆಕ್ಯಾನಿಕಲ್ ಸಾಫ್ಟ್ವೇರ್ಸು, ಈ ಕ್ಯಾಡ್, ಸಾಲಿಡ್ವರ್ಕ್ಸ್, ಆ ತರಕ್ಕೆ. ಮಾಯಾ ಅಂತ ಸಾಫ್ಟ್ವೇರ್ ಇರೋದು ಹೇಗೆ ಗೊತ್ತಾಯ್ತು? ಅದು ಯೂಟ್ಯೂಬ್ ಇಂದ? ಇಲ್ಲ, ಗೊತ್ತೇ ನಂಗೆ ಮಾಯಾ ಸಾಫ್ಟ್ವೇರ್ ಗೊತ್ತಿಲ್ಲ. ಅಲ್ಲಿ ಹೋದಾಗ್ಲೇ ಅವರು ಹೇಳಿದ್ರು ಮಾಯಾ ಬಂದು ಮಾಯಾ ಬ್ಲೆಂಡರು, ಸಿನಿಮಾ 4D ಅವೆಲ್ಲ ಬಂದ್ಬಿಟ್ಟು ಅನಿಮೇಷನ್ ಸಾಫ್ಟ್ವೇರ್. ಬಟ್ ಮೇನ್ ನಮ್ಗೆ ಅನಿಮೇಷನ್ ಕಲಿಬೇಕು ಅನ್ನೋದು ಒಂದಿತ್ತು. ಬಟ್ ಅಲ್ಲಿ ಅವರು ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಲ್ಲಿ ಕೇಳಿದಾಗ ನಮ್ಗೆ ಮಾಯಾ ಇದೆ ಅಂತ ಹೇಳಿದ್ರು. ಮಾಯಾ ಸಾಫ್ಟ್ವೇರ್ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಅಂತ. ಸರಿ ಆಯ್ತು, ನಮ್ಗೆ ಅನಿಮೇಷನ್ ಕಲಿಯೋಕೆ ಬೇಕು ಅಷ್ಟೇ, ಸಾಫ್ಟ್ವೇರ್ ಯಾವ್ದಾದ್ರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಕಲ್ತ್ವಿ. ಬಟ್ ಅದು ಮಾಯಾ ಸಾಫ್ಟ್ವೇರ್ ಅಂತ ಕಲ್ತ್ವಿ. ಅಲ್ಲಿ ನಮ್ಗೆ ಅಲ್ಲಿ 3D ಸಾಫ್ಟ್ವೇರ್, ನಾವು 3D ಮಾಡ್ಲಿಂಗ್, 3D ಬಗ್ಗೆ ಹೇಳ್ಕೊಟ್ರು. 2D ಬಗ್ಗೆ ನಾವು ಕಲಿಯೋಕೆ ಹೋಗ್ಲಿಲ್ಲ ನಾವು. ಅದಾದ್ಮೇಲೆ ಆಸಕ್ತಿ ಬಂತು. ಈಗೆಲ್ಲ 2D ನಲ್ಲೂ ನಾನು ಸ್ವಲ್ಪ ಎಲ್ಲ ನೋಡ್ತಿದ್ದೀನಿ. ಬಟ್ ಅದೆಲ್ಲ ಟೈಮ್ ಜಾಸ್ತಿ ತೊಗೊಳುತ್ತೆ. ಹಂಗಾಗಿ ಅಲ್ಲಿಂದ ಶುರುವಾಯ್ತು. 2D ಅಲ್ಲಿ ಯಾವ್ದು ಸಾಫ್ಟ್ವೇರ್ ಅಲ್ಲಿ ಮಾಡ್ತೀವಿ?
2D ಆಮೇಲೆ ಬ್ಲೆಂಡರ್ ಇದೆ. ಬ್ಲೆಂಡರ್ 2D ಅಲ್ಲಿ 3D ಮಾಡ್ಬೋದು, 2D ಮಾಡ್ಬೋದು. ಹೌದು, ಕೆಲವೊಂದು ಏನಿರ್ತವೆ ಈಗ ಈ ಅಡೋಬಲ್ಲಿ ಅನಿಮೇಷನ್ ಸಾಫ್ಟ್ವೇರ್ ಇದೆ, ಅದು ಬರೀ 2D ಮಾತ್ರ. ಈ ಬ್ಲೆಂಡರ್ ಅಂತ ಇದೆ, ಬ್ಲೆಂಡರಲ್ಲಿ 3Dನೂ ಮಾಡ್ಬೋದು, 2Dನೂ ಮಾಡ್ಬೋದು, VFX ಮಾಡ್ಬೋದು, ಅದಾದ್ಮೇಲೆ ವಿಡಿಯೋ ಎಡಿಟಿಂಗು ಮಾಡ್ಬೋದು. ಮತ್ತೆ ಅದು ಫ್ರೀ ಸಾಫ್ಟ್ವೇರ್ ಇದು ಬ್ಲೆಂಡರ್. ಈಗ ಈ ಮಾಯಾ ಸಾಫ್ಟ್ವೇರ್ ತಗೊಳ್ಬೇಕಾದ್ರೆ ಎಷ್ಟು ಹಣ ಇದೆ? ಅದು ಜಾಸ್ತಿ ಆಗುತ್ತೆ ಸರ್. ನೀವು ತಗೊಳ್ಳಿಲ್ಲ? ಅವ್ರ ಹತ್ರ ಆಗಲ್ಲ, ನಾವು ಅವ್ರ ಹತ್ರ ಅದು ಸ್ಟೂಡೆಂಟ್ ವರ್ಷನ್ ಇತ್ತು, ಹಂಗಾಗಿ ನಾವು ಅದರಲ್ಲೇ ನಮ್ಗೆ ಟೀಚ್ ಮಾಡೋದು ನಾವೇ ಅದರಲ್ಲಿ ಕಲ್ತ್ಕೊಂಡ್ವಿ. ಬಟ್ ನಾವಿಲ್ಲಿ ಮಾಡೋದಕ್ಕೆ ಈಗ ನಾವೀಗ ಬೇರೆ ತರ ಮಾಡ್ಬೇಕಲ್ಲ, ಸ್ಟೂಡೆಂಟ್ ಅಲ್ಲ, ನಾವೀಗ ಬೇರೆ ತರ ಏನಾದ್ರು ಯೂಟ್ಯೂಬಲ್ಲೆಲ್ಲ ಮಾಡ್ಬೇಕಂದ್ರೆ ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಸಾಫ್ಟ್ವೇರ್ ಹುಡುಕ್ಬೇಕಾದ್ರೆ ಬ್ಲೆಂಡರ್ ಫ್ರೀ ಅಂತ ಗೊತ್ತಾಯ್ತು. ಅವಾಗ ನಾನೇನ್ ಮಾಡಿದೆ, ಈಗ ಬ್ಲೆಂಡರ್ ನಮಗೆ ಗೊತ್ತಿಲ್ಲ, ಮಾಯಾ ಗೊತ್ತಿರೋದು. ಬಟ್ ಕೆಲವೊಂದು ಟೂಲ್ಸ್ ಎಲ್ಲ ಮಾಯಾಗ್ ರಿಲೇಟೆಡ್ ಇತ್ತು ಬ್ಲೆಂಡರ್ ಅಲ್ಲಿ, ಹಂಗಾಗಿ ಬ್ಲೆಂಡರ್ನ ನಾನು ಕಲ್ತೆ. ಹಿಂಗೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡೋದು, ಸಿಸ್ಟಮ್ ತಗೊಂಡು ಇದು ಮಾಡಿ ಕಲ್ತಿ ಬ್ಲೆಂಡರ್ ಅಲ್ಲೇ ಈಗ ಫುಲ್ ಎಲ್ಲ ಮಾಡೋದು. ನೀವು ಬ್ಲೆಂಡರ್ ಅಲ್ಲೇ ಬಹಳ. ಹೌದು, ಬ್ಲೆಂಡರ್ ಒಂದು ಸಾಫ್ಟ್ವೇರ್ ಇದ್ರೆ ಏನದು ಬೇಕಾಗಿಲ್ಲ, ಎಲ್ಲ ಅದ್ರಲ್ಲೇ. ಇದು ಫ್ರೀ ಸಾಫ್ಟ್ವೇರ್. ಇದು ಯಾವ ದೇಶದ್ದು? ಇದು ಯಾವ ದೇಶದ್ದು ಅದು ಗೊತ್ತಿಲ್ಲ ನನಗೆ. ಫ್ರೀ ಇದೆ. ಮಾಯಾಂದ ಒಂದು ಹೆಜ್ಜೆಗಳು ಇದರಲ್ಲಿ ಅನುಕೂಲ ಆಯ್ತು ನಿಮ್ಗೆ. ಹೌದೌದು, ಅಲ್ಲಿ ಏನು ನೀವು ಅದನ್ನು ಮಾಡುವಾಗ ನೀವು ಅಲ್ಲಿ ಸ್ಟುಡಿಯೋದಲ್ಲಿ ಮಾತ್ರ ಕಲ್ತದ್ದು, ಮತ್ತೆ ನಿಮಗೆ ಹೊರಗಡೆಯಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇಲ್ಲ. ಪ್ರಾಕ್ಟೀಸ್ಗೆ ಅವಾಗ ನಾವು ಅವಾಗ ಬ್ಯಾಚುಲರ್ ಇದ್ವಿ, ನಮ್ಮ 3 ಜನ ಫ್ರೆಂಡ್ಸ್ ಜೊತೆ ಇದ್ವಿ. ಮತ್ತೆ ಆ ಟೈಮಲ್ಲಿ ನಮ್ಮ ಫ್ರೆಂಡ್ ಒಬ್ರು ಅವ್ರಿಗೇನೋ ಬೇಕು ಅಂತ ಒಂದು ಲ್ಯಾಪ್ಟಾಪ್ ತಗೊಂಡ್ರು. ಅದು ನನ್ಗೆ ಅನುಕೂಲ ಆಯ್ತು. ಅದು ನಾನು ಇಲ್ಲಿ ಕ್ಲಾಸ್ ಅಲ್ಲಿ ಮುಗಿಸ್ಕೊಂಡು ಬಂದಾದ್ಮೇಲೆ, ನಾವು ಮನೆಯಲ್ಲಿ ರೂಮಿಗೆ ಬಂದಾದ್ಮೇಲೆ ಅವ್ನ ಲ್ಯಾಪ್ಟಾಪ್, ನಮ್ಮ ಫ್ರೆಂಡ್ ಲ್ಯಾಪ್ಟಾಪ್ ಇಂದ ನಾನು ಅದನ್ನ ಕಂಟಿನ್ಯೂ ಮಾಡಿದೆ. ಯಾಕಂದ್ರೆ ಬರೀ ಅಲ್ಲಿ ಕಲ್ತ್ ಬಂದ್ರೆ ನಮ್ಗೆ ಅಷ್ಟು ನಾಲೆಡ್ಜ್ ಅಷ್ಟು ಆಳಕ್ಕೆ ಹೋಗಕ್ ಆಗಲ್ಲ. ನಾವು ಪ್ರಾಕ್ಟೀಸ್ ಮಾಡೋದು ಮೇಯ್ನು. ಅಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ನಮ್ಮ ಫ್ರೆಂಡ್ ಲ್ಯಾಪ್ಟಾಪ್ ಅದು ತುಂಬಾ ಅನುಕೂಲ ಆಯ್ತು ನಮಗೆ. ಆಮೇಲೆ ನೀವು ಬ್ಲೆಂಡರ್ ಅಂತ ತಗೊಂಡ್ರೆ ಅದು ಮಾಡಿದ್ರೆ, ಅದರಲ್ಲಿ ಹೇಗೆ ನೀವು ಯೂಟ್ಯೂಬಿಗೆ ಫಸ್ಟ್ ವಿಡಿಯೋವನ್ನು ಯಾವುದ್ರಲ್ಲಿ ಹಾಕಿದ್ರಿ? ಫಸ್ಟ್ ನಂದು ಚಾನಲ್ ಒಂದು 2 ಚಾನಲ್ 3 ಚಾನಲ್ ಇತ್ತು. ಫಸ್ಟ್ ಚಾನಲ್ ಮನು ಟೆಕ್ ಅಂತ ಚಾನಲ್ ಇದೆ. ಅದರಲ್ಲಿ ಏನಂದ್ರೆ ಅಪ್ಕಮಿಂಗ್, ನೀವು ಫಸ್ಟ್ ಅಲ್ಲಿ ಇದನ್ನು ಮನು ಟೆಕ್ ಅಂತ ಮಾಡಿದ್ರಿ ನೋಡಿ. ಇಲ್ಲಿ ನಮ್ಮ ಚಾನಲ್ ಇದು ಫಸ್ಟ್ ಮಾಡಿದ್ವಿ. ಇದರಲ್ಲಿ ಈ ಟೆಕ್ ನಲ್ಲಿ ನೀವು ಮೊಬೈಲ್ಗಳನ್ನೆಲ್ಲ ಪರಿಚಯ ಮಾಡಿ. ಮೊಬೈಲ್ಗಳು ನೋಡಿ ನಮ್ದು ಹೆಂಗಿರುತ್ತೆ ಅಂದ್ರೆ, ಇದೆಲ್ಲ ಮಾನಿಟೈಸೇಷನ್ ಆಗಿದೆ. ಮಾನಿಟೈಸೇಷನ್ ಆಗಿದೆ ಇದು. ಬಟ್ ನಾವು ಕರೆಕ್ಟ್ ಆಗಿ ವಿಡಿಯೋ ಆಗ್ತಾ ಇಲ್ವಲ್ಲ, ಹಂಗಾಗಿ ನಮ್ಗೆ ಮೊಬೈಲ್ ನ ಪರಿಚಯಗಳು. ಮೊಬೈಲ್ ಅಂದ್ರೆ ಉದಾಹರಣೆ, ಇದರಲ್ಲಿ ಅನಿಮೇಷನ್ ಏನಾದ್ರು ಇದೆಯಾ? ಇದ್ರಲ್ಲಿ ಅನಿಮೇಷನ್ ಈಗ ನೋಡಿ ಒಂದು ತೋರಿಸ್ತೀನಿ ಶಾಂಪಲ್. ನೋಡಿ, ಇನ್ನೊಂದಾದ್ರೆ 11,000 ಆಗುತ್ತೆ. 11,000 10,999 ಇದೆ. ಇನ್ನೊಂದಾದ್ರೆ 11,000 ಆಗುತ್ತೆ. ಅದು ಈ ಕಂಟಿನ್ಯೂ ಇದೆ ನಿಮ್ದು? ಇದಿದೆ. ವಿಡಿಯೋ ಹಾಕಿದ್ದೀರಿ ಇದಕ್ಕೆ? ವಿಡಿಯೋ ತುಂಬಾ ವಿಡಿಯೋ ಹಾಕಿದ್ದೀನಿ ಸರ್. ನಾನು ಎಷ್ಟು ಹಾಕಿದ್ದೀನಿ ಅಂದ್ರೆ, ಇಲ್ಲಿ ತೋರಿಸ್ತೀನಿ. 208 ವಿಡಿಯೋ ಇದೆ, ಶಾರ್ಟ್ಸು ಮತ್ತೆ ಇದೆಲ್ಲ ಮಾಡ್ಲಿಂಗ್ 3D ಮಾಡಲ್ ಮಾಡ್ಕೊಂಡು ಈ ತರ ಮ್ಯೂಸಿಕ್ ಕೊಟ್ಕೊಂಡು ಈ ತರ ತೋರ್ಸೋದು. ಇದೆಲ್ಲ ಅನಿಮೇಷನ್. ಇದು ಮಾಡ್ಕೊಂಡು, ಇದು ರಿಯಲ್ ಫೋನ್ ಅಲ್ಲ, ಇದಕ್ಕೆ ಎಷ್ಟು ಟೈಮ್ ಹಿಡಿತದೆ ಇದೆಲ್ಲ ಮಾಡ್ಲಿಕ್ಕೆ? ಮಾಡ್ಲಿಂಗ್ ಮಾಡಿ ಒಟ್ನಲ್ಲಿ ಒಂದು ವಿಡಿಯೋ ಮಾಡೋದಕ್ಕೆ ಫುಲ್ ಅಂದ್ರೆ ಒಂದು 8 ರಿಂದ 10 ಅವರ್ಸ್ ಬೇಕಾಗುತ್ತೆ. 10 ಅವರ್ಸ್ ಬೇಕಾಗುತ್ತೆ. ಈಗ ನಿಮ್ಮ ಮೊದಲನೇ ಆಸೆ ಇದ್ದದ್ದು ಕಾರ್ಟೂನ್ ಫಿಲ್ಮ್ ನೋಡಿ ಮಾಡಿದ್ದು, ಆದ್ರೆ ನೀವು ಮತ್ತೆ ಅದನ್ನ ಮಾಡಿಲ್ಲ. ಅದು ಯಾಕೆ ಮಾಡಿಲ್ಲ? ಅದ್ರಲ್ಲಿ ಅದು ಏನಂದ್ರೆ, ಅದು ತುಂಬಾ ಟೈಮ್ ತಗೊಳುತ್ತೆ, ಮತ್ತೆ ಅದು ತುಂಬಾ ಪ್ರಾಕ್ಟೀಸ್ ಬೇಕು, ಸ್ಕಿಲ್ ಬೇಕು, ಡ್ರಾಯಿಂಗ್ ಸ್ಕಿಲ್. ಬಟ್ ಸ್ಕಿಲ್ ಇದೆ, ಬಟ್ ಆದ್ರೂ ನಮ್ಗೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ನಮ್ಗೆ ಡೈಲಿ 2 ಅವರ್ಸ್ ಇರೋದ್ರಿಂದ ನಾವು ಡ್ಯೂಟಿಗೆ ಹೋಗಿ ಸಂಜೆ ಬರೋದು ಒಂದು 6:30-7 ಗಂಟೆ ಆಗ್ಬಿಡುತ್ತೆ. ನಿಮ್ಗೆ ಯಾವ